ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಯೋಚಿಸ್ತಾ ಇದ್ದಾರೆ ಇವರು? ಇನ್ನೇನೋ ಹೊಸ ಸಮಸ್ಯೆ ತರಲ್ಲ ತಾನೇ ಇವರು? ಏನಾಯ್ತು? ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಮಾಡಬೇಕಾ? ನಾನೊಂದು ಪ್ರಶ್ನೆ ಕೇಳ್ತೀನಿ, ಆನೆಸ್ಟ್ ಆಗಿ ಉತ್ತರ ಕೊಡ್ತೀಯಾ? ಅದಕ್ಕೇನಂತೆ, ಕೇಳಿ. ನಮ್ಮ ಷರತ್ತಿಗೆ ಸರಿ ಹೊಂದುವಂತ ಹುಡುಗಿ ಸಿಕ್ಕರೆ ಏನ್ ಮಾಡ್ತೀಯಾ? ಸರಿ ಹೊಂದೋ ಹುಡುಗಿನ? ಗೊತ್ತಾಗ್ಲಿಲ್ಲ, ಯಾವ ಅರ್ಥದಲ್ಲಿ ಇದನ್ನ ಹೇಳ್ತಾ ಇದ್ದೀರಾ ಅಂತ. ಈಗ ಮಾಯಾ ಜಾತಕಕ್ಕೆ ನಮ್ಮ ಶರತ್ ಜಾತಕ ಹೊಂದಾಣಿಕೆ ಆಗ್ತಿಲ್ಲ. ಅವನ ಜಾತಕಕ್ಕೆ ಹೇಳು ಮಾಡಿಸ್ದಂಥ ಜಾತಕ ಇರೋ ಹುಡುಗಿ ಸಿಕ್ಕಿದ್ರೆ ಆಗೇನ್ ಮಾಡೋಣ? ನಿಮ್ ಚಿಂತೆ ನನ್ಗೆ ಅರ್ಥ ಆಗತ್ತೆ. ಬರೀ ಜಾತಕ ಹೊಂದತ್ತೆ ಅಂತ ಯಾವುದೋ ಗುರುತು ಪರಿಚಯ ಇಲ್ದಿರೋ ಹುಡುಗಿನ ನಮ್ಮ ಮನೆ ತುಂಬಿಸ್ಕೊಳ್ಳೋದಕ್ಕಾಗತ್ತಾ? ಶರತ್ ಮತ್ತೆ ಹಿತ ಜೀವನ ಬರೀ ಜಾತಕದ ಮೇಲೆ ಅಷ್ಟೇ ಡಿಪೆಂಡ್ ಆಗಿಲ್ಲ ಅಲ್ವಾ? ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲ ಗೊತ್ತಿರೋ ಮಾಯನಿಗೆ ಹಿತನ ಒಡನಾಟ ಬೆಳೆಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ. ಹಾಗಿರುವಾಗ ಯಾವುದೋ ಗುರುತು ಪರಿಚಯ ಇಲ್ದಿರೋ ಹುಡುಗಿನ ನಮ್ಮ ಹಿತ ನಿಜವಾಗ್ಲೂ ಆಕ್ಸೆಪ್ಟ್ ಮಾಡ್ಕೋತಾಳ? ಪರಿಚಯ ಇಲ್ದೇ ಇರೋಳು ಅಂತಲ್ಲ, ಅಕಸ್ಮಾತ್ ನೀವು ಬರೀ ಜಾತಕದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ. ಜೀವ ಇಲ್ದಿರೋ ಜಾತಕಕ್ಕಿಂತ ಜೀವನ ಮಾಡ್ಬೇಕಾಗಿರೋ ನಮ್ಮ ಮಗನ ಬಗ್ಗೆ ಯೋಚನೆ ಮಾಡಿ. ಈಗ ನಮ್ಮ ಶರತ್ ಮದ್ವೆಗೆ ಒಪ್ಕೊಂಡಿರೋದೇ ಹೆಚ್ಚು. ಅಂಥದ್ರಲ್ಲಿ ನಾವೀಗ ಹುಡುಗಿನ ಬದಲಾಯಿಸ್ತೀವಿ ಅಂದ್ರೆ ಅವನ್ ಮನ್ಸಿನ ಮೇಲೆ ಪರಿಣಾಮ ಬೀರದೇ ಇರುತ್ತಾ? ಅಲ್ಲ, ಆದ್ರೂ ನೀವೇ ಯೋಚನೆ ಮಾಡಿ ನೋಡಿ. ನಾವೀಗ ಶರತ್ ಹತ್ರ ಬೇರೆ ಹುಡುಗಿ ಅಂತ ಮಾತಾಡೋದಕ್ಕೆ ಹೋದ್ರೆ ಅವನ್ ಮದ್ವೆನೇ ಬೇಡ ಅಂತ ಹೇಳ್ತಾನಷ್ಟೆ. ಒಂದು ರೀತಿಯಲ್ಲಿ ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ, ಆದ್ರೆ ಏನ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಚಿಂತೆ ಮಾಡಬೇಡಿ, ಜಾತಕ ಹೊಂದುತ್ತೋ ಬಿಡುತ್ತೋ ಮದ್ವೆ ಸ್ವರ್ಗದಲ್ಲೇ ನಿರ್ಧಾರ ಆಗಿರುತ್ತೆ ಅಂತಾರಲ್ಲ. ನಮ್ ಶರತ್ ಮಾಯಾ ಮದ್ವೆ ಅಲ್ಲೇ ನಿರ್ಧಾರ ಆಗಿದ್ರೆ ಅದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ಮದ್ವೆ ನಡೆದೇ ನಡೆಯುತ್ತೆ. ಇದನ್ನು ನೀವು ದೇವ್ರೇ ನಿರ್ಧಾರ ಮಾಡಿದಾನೆ ಅಂತ ಅಂದ್ಕೋಬೇಕಷ್ಟೆ. ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದೇ ಆಗತ್ತೆ. ಅಂಬಿಕನ ದರ್ಪಣ ಲೋಕದಿಂದ ಬಿಡುಗಡೆ ಮಾಡಿದ್ ಯಾರು ಅಂತ ಕಂಡುಹಿಡಿಯೋದಕ್ಕೆ ಹೇಳಿದೆ. ಗೊತ್ತಾಯ್ತಾ? ಯಾರದು? ಆ ಶಕ್ತಿ ಯಾವುದು ಅಂತ ಗೊತ್ತಾಯ್ತಾ? ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ, ಆದ್ರೆ ಅದು ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಒಂದಂತೂ ಸತ್ಯ, ಆ ಶಕ್ತಿ ನನಗಿಂತಲೂ ತುಂಬಾ ಬಲಾಢ್ಯವಾಗಿತ್ತು. ಆ ಶಕ್ತಿ ಬಲಾಢ್ಯವಾಗಿರೋದಕ್ಕೆ ಅಂಬಿಕನ ಬಿಡಿಸ್ಕೊಂಡು ಹೋಗಿರೋದು. ಯಾವುದೇ ಸಾಮಾನ್ಯ ಶಕ್ತಿ ಆಗ್ಲಿ ವ್ಯಕ್ತಿ ಆಗ್ಲಿ ನನ್ನ ಶಕ್ತಿಗೆ ಸರಿಸಮನಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಕಾಳರಾತ್ರಿ ಅಮಾವಾಸ್ಯೆ ದಿನ ನಾವು ಅಂದ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಒಳ್ಳೆ ಸಂದರ್ಭ ಆಗಿತ್ತು. ಆದ್ರೀಗ ಆ ಅವಕಾಶನ ನಾವು ಕಳ್ಕೊಂಡಿದ್ದೀವಿ. ಹೀಗೆ ತೊಂದರೆ ಆಗ್ತಾ ಇದ್ರೆ ನಮ್ಮ ಗುರಿ ಮುಟ್ಟೋದಕ್ಕೆ ಕಷ್ಟ ಆಗುತ್ತೆ. ನಮಗ್ ತೊಂದರೆ ಕೊಡ್ತಾ ಇರೋ ಆ ವ್ಯಕ್ತಿ ಯಾರು ಅನ್ನೋದನ್ನ ನೀನ್ ಕಂಡುಹಿಡಿಲೇಬೇಕು. ಹೇಗ್ ಕಂಡುಹಿಡಿತಿ ಅನ್ನೋದು ನಿನಗ್ ಬಿಟ್ಟಿದ್ದು. ಆದ್ರೆ ಫಲಿತಾಂಶ ನನ್ನ ನಿರೀಕ್ಷೆಗೆ ತಕ್ಕ ಹಾಗಿರ್ಬೇಕು. ಹಿತ ಬಿಟ್ರೆ ಅಂಬಿಕಾಗೆ ರಕ್ತ ಸಂಬಂಧಿಗಳು ಅಂತ ಯಾರೂ ಇಲ್ಲ. ಆದ್ರೂ ಅಂಬಿಕಾ ನಮ್ಮ ಬಂಧನದಿಂದ ಬಿಡುಗಡೆ ಆಗಿದ್ದಾಳೆ ಅಂದ್ರೆ ಅವನು ಇನ್ನೂ ಬದುಕಿದಾನ? ಅವನು ಅಂದ್ರೆ ಯಾರು? ಅಂಬಿಕನ ತಂದೆ. ದುರ್ಗಾ, ಏನ್ ಯೋಚನೆ ಮಾಡ್ತಿದ್ಯಾ? ಅದು ನನ್ನ ನೋಡಕ್ ಬಂದಿದ್ರಲ್ಲ, ಅವರು ಒಳ್ಳೆಯವ್ರ ಥರನೇ ಕಾಣಿಸ್ತಾರೆ. ಮುಂದೆ ಎಲ್ಲ ಚೆನ್ನಾಗೇ ಆಗ್ಬೋದು ಅನ್ಸುತ್ತೆ. ಶರತ್ ಇಷ್ಟು ಒಳ್ಳೆ ಹುಡುಗಿನ ಇನ್ಯಾರ್ದೋ ಜೊತೆ ಮದ್ವೆ ಮಾಡೋದಕ್ಕೆ ಮೀಡಿಯೇಟರ್ ತರ ಹೋದ್ರಲ್ಲ,
ಯಾಕೆ ಬೇಕಿತ್ತು ನಿಮ್ಗಿದೆಲ್ಲ? ನೀವಷ್ಟು ಮಾತಾಡಿ ದುರ್ಗಾ ಬಗ್ಗೆ ಅಷ್ಟೊಂದು ಒಳ್ಳೆ ಒಪಿನಿಯನ್ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಅವನಿಗೆ ಸಂಬಂಧ ಬೇಡ ಅಂತಿದ್ನೋ ಏನೋ. ಒಂದೊಂದ್ಸಲ ನಿಮ್ ಪರ್ಫೆಕ್ಷನ್ನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದೆ. ಆದ್ರೆ ದುರ್ಗಾ, ನೀನಿನ್ನೂ ಆ ಹುಡ್ಗನ ಒಪ್ಕೊಂಡಿಲ್ಲ ಅಲ್ವಾ? ಒಂದೇ ಸಲ ನೋಡಿ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಮದ್ವೆಗೆಲ್ಲ ಒಪ್ಕೊಳಕ್ಕಾಗತ್ತಾ? ಸುಮ್ಮನೆ ಮನ್ಸಲ್ಲಿ ಗೊಂದಲ ಇಟ್ಕೊಂಡು ಯಾರ್ದೋ ಒತ್ತಾಯಕ್ಕೆ ಮದ್ವೆಗೆಲ್ಲ ಒಪ್ಕೋಬಾರ್ದು ದುರ್ಗಾ. ಮದ್ವೆ ಅನ್ನೋದು ಜೀವನದಲ್ಲಿ ತುಂಬಾ ಮುಖ್ಯ. ನನ್ಗೂ ಅದೇ ಗೊಂದಲ ಆಗ್ತಿರೋದು. ಅನ್ಕೊಂಡೆ ನಿನಗೆ ಗೊಂದಲ ಇದೆ ಅಂತ ನನ್ಗೂ ಅನ್ನಿಸ್ತು. ಅದಕ್ಕೆ ಹೇಳ್ತಿದ್ದೀನಿ ದುರ್ಗಾ, ಈ ಸಂಬಂಧ ಬೇಡ ಅಂತ ಹೇಳ್ಬಿಡು. ನಿನಗೆ ಇನ್ನೂ ಒಳ್ಳೆ ಹುಡುಗ ಸಿಗ್ತಾನೆ. ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋ ಫ್ಯಾಮಿಲಿ, ಗಂಡ ಎಲ್ಲ ಸಿಕ್ಕೇ ಸಿಗ್ತಾರೆ. ಆದ್ರೆ ದೇವಿಯವ್ರೆ, ನಾನು ಯೋಚನೆ ಮಾಡ್ತಾ ಇರೋದು ಸಿದ್ಧಾಂತ್ ಅವ್ರ ಬಗ್ಗೆ ಅಲ್ಲ, ಪುಟ್ ಮೇಡಮ್ ಬಗ್ಗೆ. ನಾನು ಈ ಮದ್ವೆಗೆ ಒಪ್ಕೊಂಡ್ರೆ ಪುಟ್ ಮೇಡಮ್ ಗತಿ ಏನು? ಅವಳು ನನ್ನನ್ನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅನ್ಸುತ್ತೆ ಏನು ದುರ್ಗಾ, ನಿನ್ನ ತುಂಬಾ ಹಚ್ಕೊಂಡಿದ್ದಾಳ ಅವಳು. ಅದಕ್ಕೆ ನೋಡು ಎಷ್ಟು ಮಂಕಾಗಿದ್ದಾಳ ಅವಳು. ಅಲ್ಲ, ಅವಳು ಇವಾಗಿನೂ ಮಾತಾಡೋದಕ್ಕೆ ಶುರು ಮಾಡಿದಾಳೆ. ಅಕಸ್ಮಾತ್ ಅವಳು ಮತ್ತೆ ಮಾತಾಡೋದು ನಿಲ್ಲಿಸ್ಬಿಟ್ರೆ? ನಿಲ್ಲಿಸ್ಬಹುದು, ಯಾರಿಗ್ ಗೊತ್ತು. ಹಿತ ಮಾತಾಡೋದಕ್ಕೆ ಶುರು ಮಾಡಿದ್ದೆ ನಿನ್ನಿಂದ, ನಿನಗೋಸ್ಕರ. ನೀನೇ ಅವಳ ಜೊತೆ ಇರಲ್ಲ ಅಂದ್ಮೇಲೆ ಅವಳು ಇನ್ಯಾಕೆ ಮಾತಾಡ್ತಾಳೆ ಹೇಳು? ನಿಜ, ನನಗೂ ಅದೇ ಗೊತ್ತಾಗ್ತಿಲ್ಲ. ನಂಗೆ ಇದೇ ಒಂದು ದೊಡ್ಡ ತಲೆ ಬಿಸಿ ಆಗೋಗಿದೆ. ತಲೆ ಬಿಸಿ ಆಗೋ ವಿಷಯನ ತಲೆಯಿಂದ ತೆಗ್ದು ಹಾಕಿ ಆರಾಮಾಗಿರು. ಆ ಹುಡ್ಗನೇ ಬೇಡ ಅಂತ ನಿರ್ಧಾರ ಮಾಡು, ಅವಾಗ ತಲೆ ಬಿಸಿನೇ ಇರಲ್ಲ. ಹಾಗಂತೀರಾ? ಹ್ಞೂ ಮತ್ತೆ. ಅಕಸ್ಮಾತ್ ನಾನು ಮದ್ವೆ ಮಾಡ್ಕೊಂಡು ಈ ಮನೆಯಿಂದ ಹೊರಟೋದ್ಮೇಲೆ ಪುಟ್ ಮೇಡಮ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ? ಕೊಟ್ರೆ ಏನು, ಕೊಟ್ಟೆ ಕೊಡ್ತಾರೆ. ನೀನ್ ಇರ್ಬೇಕಾದ್ರೆ ಅಷ್ಟೊಂದು ಕಾಟ ಕೊಡ್ತಾ ಇದ್ರು, ನೀನ್ ಹೋದ್ಮೇಲೆ ಕೊಡದೆ ಇರ್ತಾರಾ? ಕೊಟ್ಟೆ ಕೊಡ್ತಾರೆ. ಅಯ್ಯಯ್ಯೋ, ಹಾಗಾಗ್ಬಾರ್ದು. ಆದ್ರೆ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಈ ಸಂಬಂಧದ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಚಿಕ್ಕಪ್ಪನು ಇಷ್ಟೊಂದು ಮನ್ಸು ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗಿಲ್ಲ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ಯಾವ ಕಾಲದಲ್ಲಿ ಇದೆಯಾ ದುರ್ಗಾ ನೀನು? ಅಲ್ಲ, ಕೊನೆಗೆ ಆ ಹುಡ್ಗನ್ ಜೊತೆ ಸಂಸಾರ ಮಾಡ್ಬೇಕಾಗಿರೋದು ಯಾರು? ನೀನಾ ಚಿಕ್ಕಪ್ಪ ಚಿಕ್ಕಮ್ಮನ? ನಾನೇ. ಅಂದ್ಮೇಲೆ ನಿರ್ಧಾರನು ನಿಂದೆ ಆಗಿರ್ಬೇಕಲ್ವಾ? ದುರ್ಗಾ ನೋಡು, ನಾನ್ ಹೇಳ್ತಿದ್ದೀನಿ, ನಿನ್ಗೆ ಒಳ್ಳೆ ಹುಡ್ಗ ಸಿಕ್ಕೇ ಸಿಗ್ತಾನೆ. ಎಷ್ಟು ಒಳ್ಳೆ ಹುಡ್ಗ ಅಂದ್ರೆ ಮಿಸ್ಟರ್ ಪರ್ಫೆಕ್ಟ್ ತರ ಹುಡ್ಗ ಸಿಗ್ತಾನೆ. ಪ್ಲೀಸ್ ದುರ್ಗಾ, ಈಗ ನೀನು ಆ ಸಂಬಂಧಕ್ಕೆ ಬೇಡ ಅಂದ್ಬಿಡು.